ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ವೈಭವ್ ಫ್ರಮ್ ಲಾಗ್ ಜರ್ನಿ ವಿತ್ ವೈಭವ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಡೆವಿಲ್ ಮೂವಿ ಬಗ್ಗೆ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಮೂವಿಗೆ ನಾನು 11th ಡಿಸೆಂಬರ್ ಹೋಗಿದ್ದೆ. ಅವತ್ತು ಫಸ್ಟ್ ಡೇ ಫ್ಯಾನ್ ಶೋ ಇತ್ತು. ಆ ಟೈಮಲ್ಲಿ ನನಗೇನು ಫ್ಯಾನ್ಸ್ಗಳ ಕಿರ್ಚಾಟ ಅರ್ಚಾಟದಿಂದ ಏನೂ ಗೊತ್ತಾಗಿಲ್ಲ. ಸೊ ಸೆಕೆಂಡ್ ಟೈಮ್ ನಾನು ಸ್ಯಾಟರ್ಡೆ ಹೋಗಿದ್ದೆ. ಆವಾಗ ನೋಡಿದ ಪ್ರಕಾರ ಮೂವಿದೇನು ಪಾಸಿಟಿವ್ ಮತ್ತೇನು ನೆಗೆಟಿವ್ ಏನು ಇಂಪ್ರೂವ್ ಮಾಡ್ಬೋದಿತ್ತು ಅನ್ನೋದ್ರ ಬಗ್ಗೆ ನಾನು ಇಲ್ಲಿ ಹೇಳ್ತಾ ಹೋಗ್ತೀನಿ. ಈ ಮೂವಿನ ಡೈರೆಕ್ಷನ್ ಮಾಡಿರೋದು ಪ್ರಕಾಶ್ ವೀರ್ ಅವರು. ಅವ್ರನ್ನ ಮಿಲನ ಪ್ರಕಾಶ್ ಅಂತಾನೂ ಕೂಡ ಕರೀತಾರೆ. ಪ್ರೊಡಕ್ಷನ್ ಮಾಡಿರೋದು ಕೂಡ ಅವರೇ. ಸರೆಗಮಪ ಕನ್ನಡ ಜೊತೆ ಕೊಲಾಬ್ರೇಷನ್ ಮಾಡಿಕೊಂಡು ಈ ಮೂವಿನ ಪ್ರೊಡ್ಯೂಸ್ ಮಾಡಿದ್ದಾರೆ. ಅದಾದಮೇಲೆ ಈ ಮೂವಿಲಿ ಲೆಜೆಂಡರಿ ಆ್ಯಕ್ಟ್ರ್ಗಳಾದಂಥ ಮಹೇಶ್ ಮಂಜ್ರೇಕರ್, ಅಚ್ಯುತ್ ರಾವ್ ಈ ಥರ ತುಂಬ ಜನ ವರ್ಕ್ ಮಾಡಿದ್ದಾರೆ. ಕ್ಯಾರೆಕ್ಟರ್ ಬಗ್ಗೆ ಹೇಳಬೇಕಂದ್ರೆ ದರ್ಶನ್ ಅವರು ಡ್ಯುಯಲ್ ಶೇಡಲ್ಲಿ ಇದ್ದಾರೆ. ಒಂದು ಕೃಷ್ಣ ಅನ್ನೋ ಕ್ಯಾರೆಕ್ಟ್ರು, ಇನ್ನೊಂದು ಡೆವಿಲ್ ಅನ್ನೋ ಕ್ಯಾರೆಕ್ಟ್ರು. ಕೃಷ್ಣ ಅನ್ನೋ ಕ್ಯಾರೆಕ್ಟ್ರು ತುಂಬ ಇಷ್ಟ ಆಗುತ್ತೆ. ಅವರೊಬ್ಬರು ಮೆಸ್ ನಡೆಸ್ತಿರ್ತಾರೆ. ಅಲ್ಲಿ ಅವ್ರಿಗೊಂದು ದೊಡ್ಡ ಹೀರೋ ಆಗಬೇಕು ಅನ್ನೋ ಒಂದು ಆಸೆ ಇರುತ್ತೆ. ಮೂವಿಲಿ ಅಲ್ಲಲ್ಲಿ ಹುಲಿ ಕಾರ್ತಿಕ್ ಅವ್ರು ಆ್ಯಕ್ಟ್ ಮಾಡಿದರೆ ಅಲ್ಲಲ್ಲಿ ಡೈಲಾಗ್ ಹೊಡಿತಿರ್ತಾರೆ ಅವರು. ಈಗ ಸೌಟು ಮುಂದೆ ಕಟೌಟು. ಆ್ಯಕ್ಟ್ ಮಾಡಿರೋ ಇನ್ನೊಂದು ಶೇಡ್ ಕ್ಯಾರೆಕ್ಟರ್ ಹೆಸರು ಡೆವಿಲ್ ಅಂತ. ಆ ಕ್ಯಾರೆಕ್ಟರ್ನ ನೋಡುವಾಗ ನೆನಪಾಗೋದೆ ನವಗ್ರಹ ಮೂವಿ. ನವಗ್ರಹ ಮೂವಿಲಿ ದರ್ಶನ್ ಅವ್ರು ಲಾಸ್ಟ್ ಒಂದು ಲುಕ್ ಕೊಡ್ತಾರಲ್ಲ, ಡೆವಿಲಿಶ್ ಲುಕ್ಕು, ಆ ಥರದ್ದೇ ಕ್ಯಾರೆಕ್ಟರ್ ಫುಲ್ ಕ್ಯಾರಿ ಆಗಿದೆ. ಒಂದು ಕಡೆ ಕೃಷ್ಣ, ಒಂದು ಕಡೆ ಡೆವಿಲು, ಇವರಿಬ್ಬರ ನಡುವೆ ಏನಾಗುತ್ತೆ ಅನ್ನೋದೇ ಈ ಮೂವಿ ಪ್ಲಾಟು. ಮತ್ತು ಈ ಮೂವಿಲಿ ರಚನಾ ರೈ ಅವರು ಹೀರೋಯಿನ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ. ಅವರು ರುಕ್ಕು ಅನ್ನೋ ಕ್ಯಾರೆಕ್ಟ್ರಲ್ಲಿದ್ದಾರೆ. ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಇವ್ರದ್ದು ಫಸ್ಟ್ ಮೂವಿ ಅಂತ ಅನ್ಸೋದೇ ಇಲ್ಲ. ಅದಾದಮೇಲೆ ಈ ಮೂವಿ ಪಾಸಿಟಿವ್ ಕಡೆ ಬರಬೇಕಂದ್ರೆ ದರ್ಶನ್ ಅವ್ರ ಆ್ಯಕ್ಟಿಂಗು, ದರ್ಶನ್ ಅವ್ರ ಸ್ಕ್ರೀನ್ ಪ್ರೆಸೆನ್ಸು, ಅದನ್ನು ಬೀಟ್ ಮಾಡೋದಕ್ಕೆ ಯಾರ ಹತ್ರನೂ ಚಾನ್ಸೇ ಇಲ್ಲ. ಇನ್ನೊಂದೇನೆಂದರೆ ದರ್ಶನ್ ಅವರು ಡಿಫ್ರೆಂಟ್ ಶೇಡಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅದಂತೂ ತುಂಬ ಇಷ್ಟ ಆಗುತ್ತೆ. ಅದಾದಮೇಲೆ ಇನ್ನೊಂದು ಈ ಮೂವಿದು ಪಾಸಿಟಿವ್ ಅಂದರೆ ಬ್ಯಾಕ್ಗ್ರೌಂಡ್ ಸ್ಕೋರು. ಅಜ್ನೀಶ್ ಲೋಕನಾಥ್ ಅವ್ರು ಕೊಟ್ಟಿರೋದು ಅದು ಚೆನ್ನಾಗಿದೆ. ಅಚ್ಯುತ್ ಅವ್ರು ಆ್ಯಕ್ಟ್ ಮಾಡಿರೋಂಥ ನಂಬಿಯಾರ್ ಅನ್ನೋ ಪಾರ್ಟು ಅದು ಕೂಡ ಚೆನ್ನಾಗಿದೆ. ಆಮೇಲೆ ನೆಗೆಟಿವ್ ಕಡೆ ಬರಬೇಕಂದ್ರೆ ಮೂವಿದು ಸ್ಕ್ರೀನ್ ಪ್ಲೇ ಅದು ಅಷ್ಟು ಆ್ಯಪ್ಟಾಗಿಲ್ಲ. ತುಂಬ ಚೆನ್ನಾಗಿ ಮಾಡ್ಬೋದಿತ್ತು, ಇನ್ನೂ ತುಂಬ ಚೆನ್ನಾಗಿ ತೋರಿಸ್ಬೋದಿತ್ತು. ಇನ್ನೊಂದು ನನಗೇನು ಅನಿಸ್ತು ಅಂದರೆ ಅವ್ರು ಇನಿಷಿಯಲಿ ಪೋಸ್ಟರ್ ಬಿಟ್ಟಾಗ ಇಲ್ಯುಮಿನಾತಿ ಕ್ಯಾರೆಕ್ಟರ್ ಅಂತ ಹೇಳ್ತಿದ್ರು. ನಾನು ಅದಕ್ಕೋಸ್ಕರ ವೇಟ್ ಮಾಡ್ಕೊಂಡು ಮೂವಿಗೆ ಹೋಗಿದ್ದೆ. ಅದೇನಾದರೂ ಇಲ್ಯುಮಿನಾತಿ ಕಾನ್ಸೆಪ್ಟ್ ಇರತ್ತಾ ಮೂವಿಲಿ ಅಂತ ಚೆಕ್ ಮಾಡಿದಾಗ ನನಗೆ ಅದೆಲ್ಲೂ ಗೊತ್ತಾಗಿಲ್ಲ. ಅದಕ್ಕೆ ಅದೊಂದು ನೆಗೆಟಿವ್ ಥರ ಹೋಯಿತು ಮೂವಿಗೆ. ಇನ್ನೊಂದು VFX ಅಲ್ಲಲ್ಲಿ ಬ್ಲಾಸ್ಟ್ಗಳಾಗ್ತವೆ. ಅದನ್ನೆಲ್ಲ ನೋಡಿದಾಗ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತಲ್ಲ, ಪ್ರೊಡಕ್ಷನ್ ಕ್ವಾಲಿಟಿ ಇನ್ನೂ ಚೆನ್ನಾಗಿ ಮಾಡ್ಬೋದಿತ್ತು ಅನ್ನಿಸ್ತು. ಇದನ್ನು ಬಿಟ್ಕೊಂಡು ಮತ್ಯಾವುದೂ ನೆಗೆಟಿವ್ ಇಲ್ಲ ಈ ಮೂವಿಲಿ. ಸಾಂಗ್ಸ್ಗಳು ಕೂಡ ಚೆನ್ನಾಗಿದ್ದಾವೆ. ಇದ್ರೆ ನೆಮ್ಮದಿ ಆಗಿರಬೇಕು ಸಾಂಗು, ಏನೋ ಒಂಥರ ಚಂದ ಸಾಂಗು, ಇವೆಲ್ಲ ನೆಕ್ಸ್ಟ್ ಲೆವೆಲ್ ಇದೆ. ಥಿಯೇಟ್ರ್ ನೋಡುವಾಗ ತುಂಬ ಖುಷಿ ಆಗುತ್ತೆ. ಆಮೇಲೆ ಈ ಮೂವಿಲಿ ನಾನು ಇನ್ನೊಬ್ಬರನ್ನ ಮರಿಬಾರ್ದು, ಗಿಲ್ಲಿ ಅವರು. ಅವ್ರು ಬಂದಾಗಂತೂ ನೆಕ್ಸ್ಟ್ ಲೆವೆಲ್ಲು ಕ್ರೇಜ್ ಮೇಂಟೈನ್ ಆಗುತ್ತೆ ಥಿಯೇಟ್ರಲ್ಲಿ. ಸೆಕೆಂಡ್ ಹಾಫಲ್ಲಿ ಅವ್ರು 2 ಟೈಮ್ಸ್ ಬರ್ತಾರೆ. 2 ಟೈಮಲ್ಲೂ ಆ ಶಿಳ್ಳೆ ಚಪ್ಪಾಳೆ ನೆಕ್ಸ್ಟ್ ಲೆವೆಲ್ ಇರುತ್ತೆ. ಅದಕ್ಕೊಂದು ಹೋಗ್ಬೇಕು ಗಿಲ್ಲಿ ಅವ್ರಿಗೋಸ್ಕರನು. ಆಮೇಲೆ ಹುಲಿ ಕಾರ್ತಿಕ್ ಅವರು ಕೂಡ ಚೆನ್ನಾಗಿ ಮಾಡಿದ್ದಾರೆ. ಮೂವಿ ಚೆನ್ನಾಗಿ ಬಂದಿದೆ. ಫ್ಯಾಮಿಲಿ ಆಡಿಯನ್ಸ್ಗಳು ಒಂದ್ಸಲ ನೋಡ್ಬೋದು ಈ ಮೂವಿನ. ಅಲ್ಲಿ ಏನು ಯಾರಿಗೂ ಏನು ಬೇಜಾರಾಗಲ್ಲ. ಎಲ್ಲರೂ ಹೋಗ್ಕೊಂಡು ನೋಡಿ, ಮೂವಿ ಚೆನ್ನಾಗಿದೆ. ದರ್ಶನ್ ಅವರು ಆದಷ್ಟು ಬೇಗ ಜೈಲಿಂದ ಹೊರಗಡೆ ಬಂದು ಇನ್ನಷ್ಟು ಮೂವಿಗಳನ್ನು ಮಾಡಿ ನಮ್ಮ ಈ ಕನ್ನಡ ಚಿತ್ರಪ್ರೇಮಿಗಳಿಗೆ, ದರ್ಶನ್ ಅಭಿಮಾನಿಗಳಿಗೆ ಮೂವಿ ಮಾಡಲಿ ಅಂತ ಕೇಳ್ಕೊತಾ, ಮೂವಿ ಟ್ರೇಲರಲ್ಲೊಂದು ಡೈಲಾಗ್ ಇತ್ತು, ಸೂರ್ಯಂಗೆ ತುಂಬ ಹೊತ್ತು ಗ್ರಹಣ ಹಿಡಿಯಲ್ಲ ಚಿನ್ನ, ಬರ್ತಿದ್ದೀನಿ ಅಂತ. ಆ ಥರ ಆದಷ್ಟು ಬೇಗ ಬರಲಿ, ಅವ್ರ ಕಡೆಯಿಂದ ಇನ್ನಷ್ಟು ಕೆಲಸಗಳಾಗಲಿ, ಇನ್ನಷ್ಟು ಜನರಿಗೆ ಕೆಲಸ ಸಿಗಲಿ, ಅವ್ರ ಫ್ಯಾನ್ಸ್ಗಳಿಗೂ ಒಳ್ಳೇದಾಗಲಿ ಅಂತ ನಾನು ಈ ವಿಡಿಯೋನ ಇಲ್ಲಿ ಮುಗಿಸ್ತಿದ್ದೀನಿ. ನಿಮ್ಗೆ ಇನ್ ಕೇಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.